ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷಿತಾ ಶೆಟ್ಟಿ ವ್ಲಾಗ್ಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಯುಗಾದಿ ಹಬ್ಬದ ದಿನದ್ದು ಮತ್ತೆ ಹೊಸತಡ್ಕೋ ದಿನದ್ದು ಎರಡು ದಿನದ್ದು ವ್ಲಾಗ್ನ ಕಮೆಂಟ್ ಮಾಡ್ಬಿಟ್ಟು ಹಾಕಿದ್ದೀನಿ. ಈ ಕ್ಲಿಪ್ಪಿಂಗ್ ಬಂದ್ಬಿಟ್ಟು ಬುಧವಾರದ ದಿನದ ನೈಟು ನಮ್ಮ ಹಸ್ಬೆಂಡ್ಗೆ ಒಂದು ಫ್ಲವರ್ ಡೆಕೋರೇಷನ್ ಆರ್ಡ್ರ್ ಬಂದಿತ್ತು ದೇವಸ್ಥಾನದಿಂದ. ಅದಕ್ಕೋಸ್ಕರನೇ ಅವರು ಬುಧವಾರ ನೈಟೇನೆ ಪ್ರಿಪರೇಷನ್ ಮಾಡ್ಕೊಂತಿದ್ರು. ಬಿಕಾಸ್ ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಹೋಗಿ ಹಾಕ್ಬೇಕಾಗಿರೋದ್ರಿಂದ ಬುಧವಾರ ನೈಟೇನೆ ರೆಡಿ ಮಾಡ್ಕೊಂತಾ ಇದ್ರು. ನಾನ್ ಕೆಲ್ಸ ಎಲ್ಲ ಮುಗಿಸ್ಕೊಂಡ್ ಬಂದೆ. ಬಟ್ ಅವ್ರದ್ದು ಇನ್ನೂ ಡೆಕೋರೇಷನ್ದು ಕೆಲಸ ಮುಗ್ದಿರ್ಲಿಲ್ಲ. ಮತ್ತೆ ನಾನು ಅವಾಗ ತಾನೇ ರಂಗೋಲಿ ಹಾಕೋಣ ಅಂದ್ಕೊಂಡೆ. ಬಿಕಾಸ್ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಬೇರೆ ಕೆಲ್ಸಗಳು ಆರಾಮಾಗಿ ಮಾಡ್ಕೊಬಹುದು ಅಂತ. ಆದ್ರೆ ಮಳೆ ಬಂದು ಅವಾಗ ತಾನೇ ನಿಂತಿರೋದ್ರಿಂದ ಇವಾಗ ರಂಗೋಲಿ ಹಾಕಿದ್ರೆ ಮತ್ತೆ ಮಿಡ್ ನೈಟ್ ಅಲ್ಲಿ ಮಳೆ ಬಂದ್ರೆ ವೇಸ್ಟ್ ಆಗೋಗ್ಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ಸುಮ್ನೆ ಆಗೋದೆ. ಮತ್ತೆ ಇವ್ರೊಂದ್ 15 ಮಿನಿಟ್ಸ್ ಆಗುತ್ತೆ ಅಂದ್ರಲ್ಲ, ಅಷ್ಟೊತ್ತಿಗೆ ಏನ್ ಮಾಡೋದು ಅನ್ಕೊಂಡು ಅವಾಗ ತಾನೇ ನಮ್ಮ ಮನೆ ಪಕ್ಕದ ಮನೆ ಹುಡುಗಿ ಬಂದ್ಬಿಟ್ಟು ಎರಡ್ ಕೈಗೂ ಮೆಹಂದಿ ಬಿಡ್ಸ್ಕೊಂಡು ಹೋಗಿದ್ಲು. ಆದ್ರೆ ಒಂದ್ ಸ್ವಲ್ಪ ಮಿಕ್ಕಿತ್ತು. ನನ್ಗೆ ಮೆಹಂದಿ ಅಂದ್ರೆ ಸಖತ್ ಫೇವ್ರೇಟು. ನಾನ್ ಮದ್ವೆ ಮುಂಚೆ ಪ್ರತಿಯೊಂದು ಹಬ್ಬಕ್ಕೂ ಮೆಹಂದಿ ಬಿಡ್ಸ್ಕೊಂತಾ ಇದ್ದೆ. ಬಟ್ ಇವಾಗ ಸ್ವಲ್ಪ ಕೆಲ್ಸ ಜಾಸ್ತಿ ಇರೋದ್ರಿಂದ ಮತ್ತೆ ಟೈಮ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಬಿಡ್ಸ್ಕೊಳಕ್ ಆಗದೇ ಇಲ್ಲ. ಅದಕ್ಕೋಸ್ಕರ ಒಂದು ಸಿಂಪಲ್ ಆಗಿರೋ ಮೆಹಂದಿ ಬಿಡ್ಸ್ಕೊಳ್ಳೋಣ ಅನ್ಬಿಟ್ಟು ಇಲ್ಲಿ ಒಂದು ಚಿಕ್ಕದು, ಏನಿಲ್ಲ, ಒಂದ್ ಚಂದ್ರದ ತರ ಹಾಕೊಂಡಿದೀನಿ. ಹೇಗಿದೆ ಅಂತ ಹೇಳಿ. ಇವಾಗ ಹೇಳ್ಬೇಕಂದ್ರೆ ಇದೇ ಫುಲ್ ಟ್ರೆಂಡಿಂಗ್ ಆಗಿದೆ. ಎಲ್ಲ ಸೆಲೆಬ್ರಿಟಿಗಳು ಈ ತರ ಅವ್ರು ಮದ್ವೆಗೆ ಸಿಂಪಲ್ ಆಗಿರೋ ಮೆಹಂದಿ ಬಿಡಿಸ್ಕೊಂತಾರೆ. ಇದು ಇವಾಗ ನೋಡಕ್ಕಿಂತ ಬೆಳಿಗ್ಗೆ ಹೊತ್ತು ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಮೆಹಂದಿ ಬಿಡಿಸ್ಕೊಂಡು ಹಾಗೆ ಮಲ್ಕೊಂಡೆ. ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದು ಒಂದು 5 o'clock ಎಲ್ಲ ಎದ್ದು ಈ ತರ ಒಂದು ಸಿಂಪಲ್ ಆಗಿ ರಂಗೋಲಿ ಬಿಟ್ಕೊಂಡಿದ್ದೀನಿ. ಬಿಕಾಸ್ ಮಳೆ ಬರೋ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಇತ್ತು ಯುಗಾದಿ ಹಬ್ಬದ ದಿನ. ಅದಕ್ಕೋಸ್ಕರನೇ ಕಲರ್ ಏನು ಹಾಕಕ್ ಹೋಗಿಲ್ಲ, ನಾರ್ಮಲ್ ಆಗಿ ಬಿಟ್ಕೊಂಡಿದ್ದೀನಿ. ಈ ರಂಗೋಲಿ ಬಂದ್ಬಿಟ್ಟು ಲಾಸ್ಟ್ ಇಯರ್ ನಾನು ಯುಗಾದಿ ಹಬ್ಬಕ್ಕೆ ಬಿಟ್ಟಿದ್ದು. ಇದಕ್ಕೆ 2 hours ತಗೊಂಡಿದ್ದೆ. ಬಟ್ ಇದು ಒಂದು ನೈಟ್ ಕೂಡ ಇರ್ಲಿಲ್ಲ. ನೈಟ್ ಹಾಕ್ಬಿಟ್ಟು ಮಲಗಿದ್ದು ಮಾರ್ನಿಂಗ್ ಎದ್ದೋಷ್ಟೊತ್ತಿಗೆ ಹಾಳಾಗ್ಬಿಟ್ಟಿತ್ತು. ಅವತ್ತು ತುಂಬಾ ಹತ್ತಿದೀನಿ ಯುಗಾದಿ ಹಬ್ಬದ ದಿನನೇ ನಾನು. ನಾಯಿ ಏನೋ ಮಾಡಿತ್ತು ಅಂತ ಅನ್ಸ್ತು, ಗೊತ್ತಿಲ್ಲ. ಬಟ್ ತುಂಬಾ ಬೇಜಾರಾಯ್ತು. ತುಂಬಾ ಚೆನ್ನಾಗಿತ್ತು ರಂಗೋಲಿ ಬೇರೆ ಅದು. ತುಂಬಾ ಜನ ಕಾಂಪ್ಲಿಮೆಂಟ್ ಮಾಡಿದ್ರು ಆ ರಂಗೋಲಿಗೆ. ಸೊ ಅದಕ್ಕೋಸ್ಕರ ಹಾಗೆ ಒಂದು ಫೋಟೋ ಇತ್ತು ಅಲ್ವಾ ಅಂದ್ಬಿಟ್ಟು ಹಾಕಿದೀನಿ. ಅದಾದ್ಮೇಲೆ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಫಸ್ಟ್ ನಂಗೆ ದೇವ್ರ ಮನೆ ಅಲ್ಲಿ ಪೂಜೆ ಮುಗಿದ್ರೆ ಹಬ್ಬ ಆದಂಗೆ ಅನ್ಸ್ತಾ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ನಾನು ದೇವ್ರ ಮನೆಗೆ ಬಂದು ಪೂಜೆ ಮಾಡ್ಕೊಂತಾ ಇದ್ದೀನಿ. ನಮ್ಮ ಹಸ್ಬೆಂಡು ಸ್ವಲ್ಪ ಆರ್ಡ್ರು ಇತ್ತಲ್ಲ, ಹೋಗಿದ್ರಲ್ಲ. ಸೊ ಎಲ್ಲ ಕೆಲ್ಸನೂ ಬೇಗ ಬೇಗ ಮಾಡ್ಕೊಳ್ಬೇಕಾಗಿರೋದ್ರಿಂದ ಫಸ್ಟ್ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡೆ. ಅದಾದ್ಮೇಲೆ ಟಿಫನ್ ರೆಡಿ ಮಾಡೋಣ ಅಂತ ಬಂದೆ. ಆ ಇವಾಗ ಹಬ್ಬದ ಟೈಮಲ್ಲಿ ರೈಸ್ ಎಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಅನ್ಬಿಟ್ಟು ಮತ್ತೆ ನಮ್ಮ ಹಸ್ಬೆಂಡ್ನ ಸ್ವಲ್ಪ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಿತ್ತು. ಬಿಕಾಸ್ ಅವ್ರಿಗೆ ಹುಷಾರಿರ್ಲಿಲ್ಲ, ಯಾಕೋ ಸ್ವಲ್ಪ ಜ್ವರ ಬಂದಂಗ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅನ್ಬಿಟ್ಟು ಅವ್ರು ಬರೋ ಮುಂಚೆನೆ ಸಿಂಪಲ್ ಆಗಿ ಉಪ್ಪಿಟ್ಟು ಮಾಡ್ಕೊಂತಾ ಇದ್ದೀನಿ. ನಂಗೆ ಗೊತ್ತು ತುಂಬಾ ಜನಕ್ಕೆ ಉಪ್ಪಿಟ್ಟು ಅಂದ್ರೆ ಇಷ್ಟ ಆಗಲ್ಲ ಅಂತ, ಎಲ್ಲರೂ ಕಾಂಕ್ರೀಟ್ ಅಂತಾರೆ. ಬಟ್ ನನ್ಗೆ ಫೇವ್ರೇಟ್ ಅಂದ್ರೆ ಉಪ್ಪಿಟ್ಟೆ ಅಂತ ಹೇಳ್ಬೋದು. ನಾನೇನ್ ಮಾಡ್ತೀನಿ ಅಂದ್ರೆ ಜಾಸ್ತಿ ತರಕಾರಿಗಳನ್ನ ಹಾಕ್ತೀನಿ. ರವೆನ ಆದಷ್ಟು ಕಮ್ಮಿ ಹಾಕ್ತೀನಿ. 1 ಗ್ಲಾಸ್ ರವೆ ಹಾಕ್ಬೋದೇನೋ ನಾನು. ಅದು ಡಬಲ್ ಅಲ್ಲ, ತ್ರಿಬಲ್ ಪಟ್ಟು ನಾನು ತರಕಾರಿಗಳನ್ನೇ ಹಾಕಿರ್ತೀನಿ. ಕ್ಯಾರೆಟು, ಹುಳ್ಳಿಕಾಯಿ, ಮತ್ತೆ ಆಲೂಗಡ್ಡೆ, ಬಟಾಣಿ, ಪ್ರತಿಯೊಂದು ತರಕಾರಿಗಳನ್ನೂ ಹಾಕಿರ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ರವೆನ ಸ್ವಲ್ಪ ತುಪ್ಪದಲ್ಲಿ ಹುರಿದು ಮಾಡಿರೋದ್ರಿಂದ ಅದು ಫ್ಲೇವರೇ ಚೇಂಜ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ನಾನೊಂದು 2 ಸಲಿಯಾರು ಹಾಕೊಂಡ್ ತಿಂತೀನೇನೋ, ಅಷ್ಟು ಚೆನ್ನಾಗಿತ್ತು ಉಪ್ಪಿಟ್ಟು ಮಾತ್ರ. ಅವರು ಕೆಲಸ ಎಲ್ಲ ಮುಗಿಸ್ಕೊಂಡ್ ಬಂದ್ರು. ಸೊ ಎಣ್ಣೆ ಸ್ನಾನ ಮಾಡ್ಸೋಣ ಅಂತ ಇಲ್ಲಿ ಎಣ್ಣೆ ಹಚ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ಇವ್ರು ಸ್ವಲ್ಪ ಹುಷಾರಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿನೇ ಎಣ್ಣೆ ಹಾಕ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ಈ ಹಬ್ಬದ ಟೈಮಲ್ಲಿ ಅಷ್ಟೇನೆ ಈ ತರ ಎಣ್ಣೆ ಸ್ನಾನ ಎಲ್ಲ ಮಾಡ್ಕೊಳ್ಳೋದು. ಈ ಟೈಮು ಬಿಟ್ಬಿಟ್ರೆ ನಾನು ಅವ್ರಂತೂ ನಿಜವಾಗ್ಲೂ ಮಾಡ್ಕೊಳಲ್ಲ. ಮತ್ತೆ ಯುಗಾದಿ ಹಬ್ಬ ಅಂದ್ರೇನೆ ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೊಂಡು ಬೇವು ಬೆಲ್ಲ ತಿಂದು ದೇವಸ್ಥಾನಕ್ಕೆ ಹೋಗಿ ಬಂದ್ರೇನೆ ಆ ದಿನ ಕಂಪ್ಲೀಟ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಮಿಸ್ ಮಾಡಬಾರ್ದು ಅನ್ಬಿಟ್ಟು ಎಣ್ಣೆ ಸ್ನಾನ ಮಾಡಿಸ್ತಾ ಇದ್ದೀನಿ. ಸೊ ಈ ತರ ಎಣ್ಣೆ ಸ್ನಾನ ಎಲ್ಲ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದ್ವಿ. ನಾನು ಆ ಕ್ಲಿಪ್ಪಿಂಗ್ ಏನು ಹಾಕ್ಲಿಲ್ಲ. ಬಿಕಾಸ್ ಏನಕ್ಕೆ ಸುಮ್ನೆ ಅನ್ಬಿಟ್ಟು. ಬಟ್ ನಾನು ಹಾಸ್ಪಿಟ್ಲಿಗೆ ಹೋದಾಗ ತುಂಬಾ ಜನ ಬಂದಿದ್ರು. ನಾನು ಅನ್ಕೊಂಡೆ ಎಷ್ಟೊಂದ್ ಜನಕ್ಕೆ ಹುಷಾರಿರಲ್ಲ ಅಲ್ವಾ, ನಾವ್ ಅನ್ಕೊಂತೀವಿ ನಮ್ಗೆ ಅಂತ. ಸೊ ಹಾಸ್ಪಿಟ್ಲಲ್ಲಿ ಸ್ವಲ್ಪ ಹುಷಾರ್ ಸ್ವಲ್ಪ ಜಾಸ್ತಿ ಇಲ್ದಿರೋದ್ರಿಂದ ಡಿಪ್ಸ್ ಎಲ್ಲ ಹಾಕಿದ್ರು. ಅಲ್ಲೇ ಸ್ವಲ್ಪ ಒಂದು ಟೈಮ್ ತುಂಬಾ ಆಗೋಯ್ತು. ಒಂದು 2 o'clock ವರ್ಗು ಅಲ್ಲೇ ಆಗೋಯ್ತು. ಅಲ್ಲಿಂದ ಬಂದು ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂತಿದ್ರು. ನಾನು ಬೇಡ ಅಂತಾನೆ ಅಂತಿದ್ದೆ. ಬಿಕಾಸ್
ಹುಷಾರಿರ್ಲಿಲ್ಲ. ಅವಾಗ ತಾನೇ ಡಿಪ್ಸ್ ಹಾಕ್ಸ್ಕೊಂಡ್ ಬಂದಿದ್ವಿ. ಸುಮ್ನೆ ಏನಕ್ಕೆ ರಿಸ್ಕ್ ತಗೊಳ್ಳೋದು ಅನ್ಕೊಂಡು. ಬಟ್ ಅವಾಗ ಅವ್ರು ಸ್ವಲ್ಪ ಕಂಪ್ಲೀಟ್ ರಿಕವರಿ ಆದಂಗ್ ಆಗಿದ್ರು. ಅಷ್ಟು ಸುಸ್ತೆಲ್ಲ ಕಮ್ಮಿ ಆಗಿರೋದ್ರಿಂದ ಹೋಗೋಣ ಅಂತ ಅಂತಿದ್ರು. ನಾವ್ ಈ ಟೆಂಪಲ್‌ಗೆ ಪ್ರತಿ ಯುಗಾದಿಗೂ ಬಂದೇ ಬರ್ತೀವಿ. ನಾವಂತಲ್ಲ, ಇಲ್ಲಿ ಸುತ್ತಮುತ್ತ ಹಳ್ಳಿಲಿರೋರೆಲ್ಲ ಇದು ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಲು. ನಮ್ಮನೆಯಿಂದ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇನೆ. ಅಕ್ಕಪಕ್ಕ ಊರಲ್ಲಿ ಇರ್ತಾರಲ್ಲ ಅವರೆಲ್ಲ ಈ ಹಬ್ಬಕ್ಕೆ ಬಂದೇ ಬರ್ತಾರೆ. ನಾವುನು ಅಷ್ಟೇನೆ ಮದ್ವೆ ಆದಾಗಿಂದ ಯುಗಾದಿ ಹಬ್ಬಕ್ಕೆ ಮಿಸ್ ಮಾಡದೆ ಹೋಗ್ತೀವಿ. ವರ್ಷದ್ದು ಫಸ್ಟ್‌ನೇ ಹಬ್ಬ ಮತ್ತೆ ವರ್ಷದ ಫಸ್ಟ್‌ನೇ ದಿನ ಅಲ್ವಾ? ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ್ ಬರೋಣ ಅನ್ಬಿಟ್ಟು ತುಂಬಾ ಜನ ಬರ್ತಾ ಇರ್ತಾರೆ. ಮತ್ತೆ ಅಲ್ಲಿ ಹೇಳ್ಬೇಕಂದ್ರೆ ಮಜ್ಜಿಗೆ, ಪಾನ್ಕ ಮತ್ತೆ ಹೆಸರುಬೇಳೆ ಎಲ್ಲ ಕೊಡ್ತಾ ಇರ್ತಾರೆ. ಇವಾಗ ಇದು ಏನಂದ್ರೆ ಬೆಟ್ಟದ್ ಮೇಲಿರೋದು. ಇಲ್ಲಿ ಮೆಟ್ಲು ಹತ್ಕೊಂಡ್ ಹೋಗ್ಬೇಕು. ಇಲ್ಲಿ 2 ದಾರಿಯಿಂದನೂ ಬರ್ಬೋದು. ಈ ಕಡೆಯಿಂದ ಬಂದ್ರೆ ಸ್ವಲ್ಪ ಮೆಟ್ಲು ಕಮ್ಮಿ ಇದೆ ಅನ್ಬಿಟ್ಟು ತುಂಬಾ ಜನ ಈ ಕಡೆಯಿಂದ ಬರ್ತಾರೆ. ಇನ್ನೊಂದ್ ಕಡೆಯಿಂದನೂ ಬರ್ಬೋದು. ಅಲ್ಲಿ ಮೆಟ್ಲು ಜಾಸ್ತಿ ಇದೆ. ಸೊ ನಾನ್ ಹೇಳಿದ್ನಲ್ಲ ಫ್ಲವರ್ ಡೆಕೋರೇಷನ್ ಇತ್ತು ಅಂತ, ಇದೇ ದೇವಸ್ಥಾನಕ್ಕೆ ಇದ್ದಿದ್ದು. ಮುಂದೆಗಡೆ ಮಾತ್ರ ಹಾಕಕ್ ಹೇಳಿದ್ರು. ಆದ್ರೆ ಏನಂದ್ರೆ ಬಿಸ್ಲುಗಳು ಇವಾಗ ಬಿಸ್ಲು ಜಾಸ್ತಿ ಇರೋದ್ರಿಂದ ಹೂವಗಳೆಲ್ಲ ತುಂಬಾ ಬಾಡೋಗ್ಬಿಡುತ್ತೆ. ಅದೊಂದು ಸ್ವಲ್ಪ ಬೇಜಾರು. ಸೊ ಡೆಕೋರೇಷನ್ ಎಲ್ಲ ನಾನು ಹಾಗೆ ನೋಡ್ಕೊಂಡು ಇದೇ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ಹೇಳ್ಬೇಕಂದ್ರೆ ದರ್ಶನನೂ ತುಂಬಾ ಚೆನ್ನಾಗಿತ್ತು. ತುಂಬಾ ರಶ್ ಇತ್ತು ಹೇಳ್ಬೇಕಂದ್ರೆ. ನೋಡಿ ಎಷ್ಟೊಂದ್ ಜನ ಎಲ್ಲಾ ಕಡೆಯಿಂದನೂ ಬಂದಿರ್ತಾರೆ ಅವತ್ತಿನ ದಿನ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಆಚೆ ಬಂದೆ. ಇದು ಬೆಟ್ಟದ ಮೇಲೆ ಇರೋದ್ರಿಂದ ಎಷ್ಟು ಚೆನ್ನಾಗ್ ಕಾಣಿಸುತ್ತೆ ನೋಡಿ ಊರೆಲ್ಲ. ನಾವು ಬಂದಾಗ ಅರೌಂಡ್ ಒಂದು 4:00, 4:30 ಆಗೋಗಿತ್ತು. ತುಂಬಾ ಬಿಸ್ಲಿತ್ತು. ಆ ಟೈಮಲ್ಲೂ ತುಂಬಾ ಅಂದ್ರೆ ತುಂಬಾ ಬಿಸ್ಲಿತ್ತು. ಎಷ್ಟು ಚೆನ್ನಾಗ್ ಕಾಣಿಸ್ತಿದೆ. ನಾನು ಈ ಊರು ತುಂಬಾ ಚಿಕ್ಕದು ಅನ್ಕೊಂತೀನಿ. ಬಟ್ ಅಲ್ಲಿಂದ ನೋಡ್ದಾಗ ಎಷ್ಟು ಚೆನ್ನಾಗ್ ಕಾಣಿಸ್ತಿತ್ತು ಅಂತ. ಸೊ ಇಲ್ಲಿ ಜನನೂ ಜಾಸ್ತಿ ಆಗೋದ್ರು. ಬರ್ತಾ ಬರ್ತಾ ನಾವ್ ಹೋದಾಗ ಸ್ವಲ್ಪ ಕಮ್ಮಿ ಜನನೇ ಇದ್ರು. ಬರ್ತಾ ಬರ್ತಾ ಸ್ವಲ್ಪ ಜನನೂ ಜಾಸ್ತಿ ಆದ್ರು. ಇದು ಬೆಟ್ಟದ ಮೇಲೆ ಇರೋದ್ರಿಂದ ಇಲ್ಲೆಲ್ಲ ಫೋಟೋಸ್ ಎಲ್ಲ ತಗೊಳಕ್ ತುಂಬಾ ಜನ ಬರ್ತಾರೆ. ತುಂಬಾ ಚೆನ್ನಾಗ್ ಫೋಟೋಸ್ ಕೂಡ ತುಂಬಾ ಚೆನ್ನಾಗ್ ಬರುತ್ತೆ ಹೇಳ್ಬೇಕು ಅಂದ್ರೆ. ನಾನು ಸೀರೆ ಉಟ್ಕೊಂಡ್ ಬರೋಣ ಅಂತ ಅಂದ್ಕೊಂಡೆ. ಬಟ್ ಇವಾಗ ಹಾಸ್ಪಿಟ್ಲ್‌ಗೆ ಹೋಗಿ ಬಂದಿರೋದ್ರಿಂದ ಸ್ವಲ್ಪ ಟಯರ್ಡ್ ಆಗಿತ್ತು. ಮತ್ತೆ ನಾನು ಟೆಂಪಲ್‌ಗೆ ಹೋಗ್ಬೇಕು ಅಂತ ಏನ್ ಅನ್ಕೊಂಡಿರ್ಲಿಲ್ವಲ್ಲ. ಅದಕ್ಕೋಸ್ಕರ ಬೇಡ ಅಂತಿದೆ ಇವ್ರಿಗೂನು. ಇವ್ರು ಸ್ವಲ್ಪ ಫೋರ್ಸ್ ಮಾಡಿ ಕರ್ಕೊಂಡ್ ಬಂದಿರೋದ್ರಿಂದ ಹಾಗೆ ಬಂದಿದ್ದಾಯಿತು. ಸೊ ಕೆಳಗಡೆ ಬಂದ್ರೆ ನೋಡಿ ಈ ತರ ಇರುತ್ತೆ. ಅಷ್ಟೇನ್ ಅಂಗಡಿಗಳು ಹಾಕಿರಲ್ಲ. ಆಲ್ಮೋಸ್ಟ್ ಐಸ್ ಕ್ರೀಮ್ ಅಂಗಡಿ ಮತ್ತೆ ಒಂದ್ ಚಿಕ್ಕ ಪುಟ್ಟ ಅಂಗಡಿಗಳು ಇರ್ತವೆ ಅಷ್ಟೇನೆ. ಮತ್ತೆ ಇಲ್ಲೂ ಕೂಡ ಪಾನ್ಕ, ಮಜ್ಜಿಗೆ ಮತ್ತೆ ಹೆಸರುಬೇಳೆ ಕೊಡ್ತಾ ಇರ್ತಾರೆ. ಇದು ದೇವಸ್ಥಾನದಲ್ಲಿ ಕೊಡೋದಲ್ಲ. ಇದು ಸಪರೇಟ್ ಆಗಿ ಅಕ್ಕಪಕ್ಕ ಊರವ್ರು ಇರ್ತಾರಲ್ಲ ಅವರೇ ಈ ತರ ಟೆಂಪೋಗಳು ಮಾಡ್ಕೊಂಡ್ ಬಂದು ಕೊಡ್ತಾ ಇರ್ತಾರೆ. ಆ ನಾವೇನಾನ ಮಾರ್ನಿಂಗ್ ಬಂದಿದ್ರೆ ತುಂಬಾ ಜನ ಈ ತರ ಟೆಂಪೋದಲ್ಲಿ ಮಾಡ್ತಿದ್ರು. ಇವಾಗ ಸ್ವಲ್ಪ ಈವ್ನಿಂಗ್ ಆಗಿರೋದ್ರಿಂದ ಒಂದ್ 2 ಟೆಂಪೋಗಳಿದೆ ಅಷ್ಟೇನೆ. ಆ ತುಂಬಾ ಚೆನ್ನಾಗಿರುತ್ತೆ. ನನ್ಗೆ ಇದು ಫೇವ್ರೇಟು. ಈ ಯುಗಾದಿ ಹಬ್ಬ ಬಂತು ಅಂದ್ರೆ ನಾನು ಈ ಟೆಂಪಲ್‌ಗೆ ಬರೋದಕ್ಕೆ ರೀಸನ್ನೇ ಈ ಪಾನ್ಕ, ಮಜ್ಜಿಗೆ ಎಲ್ಲ ಕೊಡ್ತಾ ಇರ್ತಾರಲ್ಲ. ರಾಮನವಮಿ ಇನ್ನು ಒಂದ್ ವಾರ ಇರೋ ಮುಂಚೆನೆ ಕೊಡ್ತಾ ಇರ್ತಾರೆ ಅದಕ್ಕೋಸ್ಕರ. ಸೊ ಹಾಗೆ ಸುಮ್ನೆ ಮನೆಗೆ ಏನ್ ಹೋಗೋದು ಅಂದ್ಬಿಟ್ಟು ಹಾಗೆ ಸ್ವಲ್ಪ ಚೌಚ ಎಲ್ಲ ತಗೊಂಡು ಹೊರಟೆ. ನಾನ್ ಹೇಳುದ್ನಲ್ಲ ಈ ಹಬ್ಬಕ್ ಮಾತ್ರ ಮಿಸ್ ಇಲ್ದೆ ಪ್ರತಿಯೊಂದು ಊರಿಂದನೂ ಜನ ಬಂದು ದರ್ಶನ ಮಾಡ್ಕೊಂಡ್ ಹೋಗ್ತಾ ಇರ್ತಾರೆ. ನಾನು ಹಾಗೆ ವಿಡಿಯೋ ಮಾಡ್ಕೊಂಡ್ ಹೋಗ್ತಿದ್ದೆ. ಎಷ್ಟು ಜನ ಬಂದಿದಾರ್ ನೋಡೋಣ ಅಂದ್ಬಿಟ್ಟು. ಈ ಮಧ್ಯಾಹ್ನ ಬಿಸ್ಲಲ್ಲಂತೂ ಯಪ್ಪಾ ನನ್ಗಂತೂ ಫಸ್ಟ್ ಸಮ್ಮರ್ ಅಂದ್ರೆ ಸಖತ್ ಇಷ್ಟ ಆಗೋದು. ಸ್ಕೂಲ್ಗೆಲ್ಲ ಹೋಗೋ ಟೈಮಲ್ಲಿ ಯಾಕಂದ್ರೆ ರಜಾ ಸಿಗುತ್ತಲ್ವಾ ಹಾಲಿಡೇ ಅನ್ಬಿಟ್ಟು. ಬಟ್ ಈಗ ಅಂತೂ ಆಚೆಗಡೆ ಬರಕ್ಕೂ ಆಗಲ್ಲ ನಮ್ಗೆ ಅಷ್ಟು ಇತ್ತು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡ್ ಬಂದು ಮನೆಗೆ ಹಾಗೆ ಒಬ್ಬಟ್ಟು ಸುಟ್ಟಿ ಅವತ್ತಿನ ಡೇನ ಕಂಪ್ಲೀಟ್ ಮಾಡ್ಕೊಂಡೆ. ಇದು ನೆಕ್ಸ್ಟ್ ಡೇ ಆಗಿರುತ್ತೆ. ನಾನ್ ಜಾಸ್ತಿ ವ್ಲಾಗ್ ಎಲ್ಲ ಏನ್ ಮಾಡಕ್ ಹೋಗಿಲ್ಲ. ಬಿಕಾಸ್ ಇವ್ರಿಗೂ ಹುಷಾರಿರ್ಲಿಲ್ವಲ್ಲ. ಸೊ ನನ್ಗೆ ಸ್ವಲ್ಪ ಅಪ್ಸೆಟ್ ಆದಂಗ್ ಅನ್ಸ್ತಿತ್ತು. ಅದಕ್ಕೋಸ್ಕರ ಸುಮ್ನೆ ಆಗೋದೆ. ಇದಾದ್ಮೇಲೆ ಇದು ಹೇಳಿದ್ನಲ್ಲ ನೆಕ್ಸ್ಟ್ ಡೇ ವ್ಲಾಗ್ ಅಂತ. ಅವತ್ತು ಮಟನ್ ನಾವ್ ಇಲ್ಲೇ ಚೀಟಿ ಹಾಕೊಂಡಿದ್ವಿ. ಮಟನ್ ಕೊಟ್ಟಿದ್ರು. ನಮ್ಮತ್ತೆ ಅವತ್ತು ನಾನ್ ವೆಜ್ ತಿನ್ನಲ್ಲ. ಅದಕ್ಕೋಸ್ಕರ ಸಿಂಪಲ್ ಆಗಿ ಮಟನ್ ಸಾರ್ ಮಾಡ್ಕೊಂಡು ಪೆಪ್ಪರ್ ಫ್ರೈ ಮಾಡ್ಕೊಂತಾ ಇದ್ದೀನಿ. ಮಟನ್ ಸಾರ್ ನನ್ ವಿಡಿಯೋದಲ್ಲಿ ಇದೆ. ಲಾಸ್ಟು ನೀವು ಬೇಕಾದ್ರೆ ನೋಡ್ಬೋದು. ಸಂಡೇ ಸ್ಪೆಷಲ್ ನಾನ್ ವೆಜ್ ಮಟನ್ ಸಾಂಬಾರ್ ಅಂತ ಹಾಕಿದ್ದೀನಿ. ನೀವ್ ಬೇಕಿದ್ರೆ ನೋಡ್ಕೊಬಹುದು. ಇಲ್ಲಿ ನಾನು ಪೆಪ್ಪರ್ ಫ್ರೈ ಮಾಡ್ಕೊಂತಾ ಇದ್ದೀನಿ. ಪೆಪ್ಪರ್ ಫ್ರೈನ ಪೌಡರ್‌ನ ನಾನ್ ಮನೇಲೇ ರೆಡಿ ಮಾಡ್ಕೊಂತಾ ಇದ್ದೀನಿ. ಏನಿಲ್ಲ ಜಸ್ಟು 1 ಸ್ಪೂನ್ ಅಷ್ಟು ಮೆಣಸು, 1 ಸ್ಪೂನ್ ಧನಿಯಾ, ಚಕ್ಕೆ, ಲವಂಗ, 1 ಸ್ಪೂನ್ ಸೋಂಪು, ಮತ್ತೆ ಜೀರಿಗೆ, ಗಸಗಸೆ, ಮತ್ತೆ ಒಂದ್ 4ರಿಂದ 5 ಚಿಕ್ಕ ಮೆಣಸಿನ್ಕಾಯಿ, ಮತ್ತೆ ಕರಿಬೇವು ಸೊಪ್ಪು ಇಷ್ಟನ್ನು ಹಾಕೊಂಡು ಏನ್ ಮಾಡ್ಕೊಬೇಕಂದ್ರೆ ಹುರ್ಕೊಬೇಕಾಗುತ್ತೆ. ಸಣ್ಣ ಉರಿಲಿ ಹುರ್ಕೊಬೇಕು.
ಜಾಸ್ತಿ ಸೀದೋಗ್ಬಾರ್ದು. ಆ ಥರ ಹುರ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಂಡ್ ಬರ್ಬೇಕಾಗುತ್ತೆ. ಇದಾದ್ಮೇಲೆ ಒಂದು ಬಾಣಲಿ ತಗೊಂಡು ಅದಕ್ಕೆ ಒಂದೇ 1 ಸ್ಪೂನ್ ಅಷ್ಟು ಸೋಂಪು ಹಾಕೊಳ್ತಾ ಇದ್ದೀನಿ. ಇದಾದ್ಮೇಲೆ ನಾನು ಇದಕ್ಕೆ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ, ಸೊ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ, ಬೇಕಂದ್ರೆ ಈ ತರ ಮಾಡ್ಕೊಂಡು ನೀವು ಒಂದ್ 4 ರಿಂದ 5 ಹಸಿಮೆಣಸಿನ್ಕಾಯಿ ಹಾಕೊಂಡು, ಅದಾದ್ಮೇಲೆ ಹೇಳ್ಬೇಕಂದ್ರೆ ಈ ತರ ಪೆಪ್ಪರ್ ಫ್ರೈಗೆ ಈರುಳ್ಳಿ ಜಾಸ್ತಿ ಇದ್ದಷ್ಟು ಟೇಸ್ಟ್ ಸಖತ್ತಾಗಿರುತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡಿ. ನಾನಿಲ್ಲಿ ಒಂದು 3 ರಿಂದ 4 ಈರುಳ್ಳಿ ಹಾಕೊಂಡಿದ್ದೀನಿ ಅರ್ಧ ಕೆಜಿ ಮಟನ್ಗೆನೆ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಸೊ ಇದನ್ನ ಹಾಕೊಂಡು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಇದಾದ್ಮೇಲೆ ಇದಕ್ಕೆ 1 ಸ್ಪೂನ್ ಅಷ್ಟು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನ ಹಾಕೊಂಡು ಫುಲ್ಲು ಫ್ರೈ ಮಾಡ್ಕೊಳ್ಳಿ. ಹೇಗಾಗ್ಬೇಕು ಅಂದ್ರೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರ್ಗುನು ಹುರ್ಕೊಬೇಕಾಗುತ್ತೆ. ಒಬ್ಬೊಬ್ರು ಒಂದೊಂದ್ ತರ ಪೆಪ್ಪರ್ ಫ್ರೈ ಮಾಡ್ತಾರೆ. ಆ ನೀವ್ ಹೇಗ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಾನು ಅದನ್ನ ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಓಕೆನಾ? ಸೊ ಈ ಟೈಮು ನಾನು ಹೇಗ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಸಖತ್ ಈಸಿ ರೆಸಿಪಿ ಇದಂತೂ. ನನ್ಗಂತೂ ಏನು ಕಟ್ ಮಾಡ್ಕೊಳ್ಳೋದು ಅದೇನು ಅವಶ್ಯಕತೆನೇ ಇರಲ್ಲ, ಈರುಳ್ಳಿ ಒಂದ್ ಬಿಟ್ರೆ ಅಂದ್ಬಿಟ್ಟು ಇದನ್ನೇ ಟ್ರೈ ಮಾಡ್ತಾ ಇದ್ದೀನಿ ಬೇಗ ಆಗೋಗ್ಲಿ. ಬಿಕಾಸ್ ನನ್ಗೆ ಕೆಲ್ಸ ಕೂಡ ಇತ್ತು ಅದಕ್ಕೋಸ್ಕರ. ಸೊ ನಾನೇನ್ ಮಾಡಿದೆ ಅಂದ್ರೆ ಮಟನ್ನ ಫಸ್ಟೇನೆ ಒಂದು 2 ರಿಂದ 3 ಕೂಗಿಸ್ಕೊಂಡಿದ್ದೆ. ಏನಿಲ್ಲ, ಜಸ್ಟ್ ಒಂದು ಮಟನ್ಗೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಹಾಗೆ ಕೂಗ್ಸಿದ್ದೆ. ಒಂದು ಹೇಳಿದ್ನಲ್ಲ 3 ಕೂಗ್ಸಿದ್ದೆ. ಅದಾದ್ಮೇಲೆ ಅದು ನೀರ್ ಸಮೇತನೇ ನಾನು ಇಲ್ಲಿ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಅದಕ್ಕೆ ನಾನು ರುಬ್ಕೊಂಡಿದ್ನಲ್ಲ ಮಸಾಲ ಪುಡಿಗಳು ಅದನ್ನ ಹಾಕ್ತಾ ಇದ್ದೀನಿ ಅಷ್ಟೇನೆ. ಅದೊಂದು 3 ಸ್ಪೂನ್ ಹಾಕೊಂತಾ ಇದ್ದೀನಿ. ಹಾಕೊಂಡು ಅದಾದ್ಮೇಲೆ ಸ್ವಲ್ಪ ಕರಿಬೇವು ಇಷ್ಟು ಹಾಕೊಂಡು ಅದು ಚೆನ್ನಾಗಿ ತಿರ್ಬೇಕಾಗುತ್ತೆ. ಇಷ್ಟೇನೆ, ಸಖತ್ತು ಸಿಂಪಲ್ ರೆಸಿಪಿ. ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಕೂಡ ಮೇಲ್ಗಡೆ ಹಾಕೊಬಹುದು ಬೇಕಿದ್ರೆ, ಅಷ್ಟೇನೆ. ನನ್ಗೇನ್ ಬೇಡ ಅನ್ಸ್ತು ಹಾಗೆ ಫ್ರೈ ಮಾಡ್ಕೊಂತ ಇದೀನಿ. ಈ ತರ ಮಾಡೋದ್ರಿಂದ ಏನಂದ್ರೆ ಮಟನ್ ಒಳಗಡೆ ಮಸಾಲ ತುಂಬಾ ಚೆನ್ನಾಗಿ ಇಳಿಯುತ್ತೆ. ನಾವು ಹಾಗೆ ಮಾಡಕ್ ಹೋದ್ರೆ ಏನಂದ್ರೆ ಮಟನ್ ಅಷ್ಟು ಬೆಂದಿರಲ್ಲ. ಬಟ್ ಈ ತರ ಟ್ರೈ ಮಾಡಿ, ಸಖತ್ತಾಗಿ ಇರುತ್ತೆ. ನೀರ್ ಫುಲ್ಲು ಡ್ರೈ ಆಗೋವರ್ಗುನು ಬೇಯಿಸ್ಕೊಳ್ಳಿ ಗೈಸ್, ಇಷ್ಟೇ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಗೈಸ್. ಈ ವಿಡಿಯೋ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.